ಹಾಯ್ ಫ್ರೆಂಡ್, ಶೋಭಾ ಕಿಚನ್ಗೆ ಸ್ವಾಗತ. ಬನ್ನಿ ನಾವು ಇವತ್ತು ಹೆಲ್ದಿ ಆಗಿರುವಂಥ ಚಟ್ಪಟ್ ಅವಲಕ್ಕಿ ಮಾಡೋದು ಹೇಗಂತ ನೋಡೋಣ. ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: ಮೀಡಿಯಮ್ ಅವಲಕ್ಕಿ 250 ಗ್ರಾಮ್, ಕಟ್ ಮಾಡಿರುವಂಥ 2 ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಹಸಿ ಶೇಂಗಾ, ಸಾಸಿವೆ, ಕಡಲೆಬೇಳೆ, ಉಪ್ಪು, ಉದ್ದಿನಬೇಳೆ, ಅರಿಶಿನ, ಜೀರಿಗೆ, ಎಣ್ಣೆ ಮತ್ತು ಅರ್ಧ ಲಿಂಬೆಹಣ್ಣು, ಸಕ್ಕರೆ ಮತ್ತು ಹುರಿಗಡಲೆ ಹಿಟ್ಟು. ಇವಾಗ ನಾನಿಲ್ಲಿ ಒಂದು ಪಾತ್ರೆ ಒಳಗೆ ಅವಲಕ್ಕಿ ಏನು ತೊಗೊಂಡಿನಲ್ರಿ, ಅದಕ್ಕೆ ನೀರು ಹಾಕಿ ಅವಲಕ್ಕಿನ ತೊಳೆಯತ್ತೀನಿ ರೀ. ಅವಲಕ್ಕಿ ಒಳಗೆ ನೀರು ಭಾಳತನ ಬಿಡಬಾರ್ದು ನೋಡ್ರಿ. ಹಿಂಗೆ ತೊಳೆದ ತಕ್ಷಣ ಅವಲಕ್ಕಿ ಒಳಗಿನ ನೀರು ಸಪ್ರೇಟ್ ಮಾಡಿಬಿಡ್ಬೇಕ್ರಿ. ಇದು ಭಾಳ ಹೆಲ್ದಿ ಆಗಿರುವಂಥ ಬ್ರೇಕ್ಫಾಸ್ಟ್ ನೋಡ್ರಿ. ಇವಾಗ ಇದ್ರೊಳಗಿನ ನೀರನ್ನ ಸಪ್ರೇಟ್ ಮಾಡಿ ತೆಗಿತೀನಿ ರೀ. ನೀವು ಬೇಕಂದ್ರೆ ಇದೊಂದು ಸಾಣಿಗೆ ಒಳಗೂ ಹಾಕೋಬಹುದು ರೀ. ನಾ ಇಲ್ಲಿ ಇದ್ರಾಗೆ ಬಿಡತ್ತೀನಿ ರೀ. ಹಿಂಗೆ ಆರಕ್ಕೆ ಇಡಬೇಕ್ರಿ. ಇವಾಗ ಇದಕ್ಕೇನೆ ನಾನು ಹುರಿಗಡಲೆ ಹಿಟ್ಟು ಹಾಕತ್ತೀನಿ ರೀ. ಹುರಿಗಡಲೆ ಹಿಟ್ಟು ಎಷ್ಟು ಹಾಕ್ಬೇಕಂದ್ರೆ ಅದು ಸ್ವಲ್ಪ ಉದುರು ಆಗ್ಬೇಕ್ರಿ, ಅಷ್ಟು ಹಾಕ್ಬೇಕು ನೋಡ್ರಿ. ಉದುರು ಅಂದ್ರೆ ಒಂದಕ್ಕೆ ಒಂದು ಅಂಟ್ಕೋಬಾರ್ದು ರೀ. ಅಷ್ಟು ಪುಟಾಣಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಬೇಕ್ರಿ ಇದಕ್ಕೆ. ನೋಡ್ರಿ, ನನಗೆ ಇಲ್ಲಿನ ಬೇಕಂತ ಅನ್ಸಾಕತ್ತೈತೆ ರೀ. ಅದಕ್ಕೆ ನಾ ಮತ್ತೊಂದು ಚಮಚ ಹುರಿಗಡಲೆ ಹಿಟ್ಟು ಹಾಕ್ಕೊಂಡೇನಿ ರೀ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ರೀ, ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ನೀವು ಉಪ್ಪು ಬೇಕಂದ್ರೆ ಒಗ್ಗರಣೆಗೂ ಹಾಕೋಬೋದು ರೀ. ನಾನಿಲ್ಲಿ ಅವಲಕ್ಕಿ ಒಳಗೆ ಹಾಕೊಳತ್ತೀನಿ ರೀ. ನಾ ಇಲ್ಲಿ 1ರಿಂದ 1.5 ಚಮಚದಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ರೀ. ಇವಾಗ ಎರಡು ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು, ಪಾತ್ರೆ ಬಿಸಿ ಆದಮೇಲೆ ಎಣ್ಣೆ ಹಾಕಿ, ಇವಾಗ ಸಾಸಿವೆ ಹಾಕಿದ್ದೀನಿ ರೀ. ಸಾಸಿವೆ ಸಿಡಿದ ಮೇಲೆ ಸಾಸಿವೆ ನೋಡ್ರಿ ಸಿಡಿಯಾಕತ್ತಾವು. ಇವಾಗ ಜೀರಿಗೆ ಹಾಕಾಕತ್ತೀನಿ ರೀ. ಇವಾಗ 1 ಚಮಚದಷ್ಟು ಕಡಲೆಬೇಳೆ ಹಾಕಾತೀನಿ ರೀ. ಅರ್ಧ ಚಮಚದಷ್ಟು ಉದ್ದಿನಬೇಳೆ ಹಾಕಾತೀನಿ ರೀ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಬೇಕ್ರಿ. ಇವಾಗ ಹಸಿ ಶೇಂಗಾ ಹಾಕೊಳತ್ತೀನಿ ರೀ. ಇದು ಕಂಪ್ಲೀಟ್ ಆಪ್ಷನ್ ನೋಡ್ರಿ. ಬೇಕಂದ್ರೆ ಹಾಕೋಬೋದು, ಬ್ಯಾಡಂದ್ರೆ ಬೇಡ. ಮತ್ತು ಇದು ಬೇಕಂದ್ರೆ ಜಾಸ್ತಿನೂ ಹಾಕೋಬೋದು ರೀ ನೀವು ಹಸಿ ಶೇಂಗಾನ. ನೋಡ್ರಿ, ಇಷ್ಟು ಫ್ರೈ ಆದ್ರೆ ಸಾಕ್ರಿ. ಇವಾಗ ಇದಕ್ಕೇನೆ ಕಟ್ ಮಾಡಿರೋವಂಥ ಹಸಿಮೆಣ್ಸಿಕಾಯಿ ಹಾಕೊಳತ್ತೀನಿ ರೀ. ಹಸಿಮೆಣ್ಸಿಕಾಯಿ ಇದು ಚೆನ್ನಾಗಿ ಫ್ರೈ ಆಗ್ಬೇಕ್ರಿ. ನೋಡ್ರಿ, ಇವಾಗ ಕರಿಬೇವು ಹಾಕಾತೀನಿ ರೀ. ಆಮೇಲೆ ಕಟ್ ಮಾಡಿರುವಂಥ ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ ರೀ. ನೋಡ್ರಿ, ಇಷ್ಟು ಎಣ್ಣೆ ಒಳಗೆ ಉಳ್ಳಾಗಡ್ಡಿ ಕರೆದ್ರೆ ಸಾಕ್ರಿ.
ಇವಾಗ 1/4 ಚಮಚದಷ್ಟು ಅರಿಶಿನ ಪುಡಿ ಹಾಕಾತೀನಿ ರೀ. ಅದನ್ನ ಮಿಕ್ಸ್ ಮಾಡಿಬಿಡಂಬ್ರಿ. ಇವಾಗ ಕೊತ್ತಂಬರಿ ಹಾಕೊಂಬ್ರಿ. ಮತ್ತೊಂದು ಚೆನ್ನಾಗಿ ಮಿಕ್ಸ್ ಮಾಡಂಬ್ರಿ. ಇವಾಗ 10ರಿಂದ 12 ಚಮಚದಷ್ಟು ನೀರು ಹಾಕೊಳತ್ತೀನಿ ರೀ. ಇಲ್ಲಿ ನೀರು ಹಾಕ್ಕೊಂಡ್ರೆ ಎಣ್ಣೆ ಹಾಕೋದು ಭಾಳ ಹತ್ತದಿಲ್ಲ ರೀ. ಇವಾಗ ಲಿಂಬೆಹಣ್ಣು ಹಿಂಡಾತೀನಿ ರೀ. ಅರ್ಧದಷ್ಟು ಲಿಂಬೆಹಣ್ಣು ಹಿಂಡೋಣ. ಅದನ್ನೂ ಮಿಕ್ಸ್ ಮಾಡೋಣ್ರಿ. ಮಿಕ್ಸ್ ಮಾಡಿ 1-2 ನಿಮಿಷ ಕುದಿಯಾಕೆ ಬಿಡೋಣ್ರಿ. ಇವಾಗ ಇದಕ್ಕೇ ಅವಲಕ್ಕಿ ಏನು ನೆನೆ ಹಾಕ್ಕೊಂಡು ಅದಕ್ಕೆ ಉಪ್ಪು ಸಕ್ಕರೆ ಮಿಕ್ಸ್ ಮಾಡಿದ್ವಲ್ಲ ರೀ, ಅದನ್ನ ಹಾಕಿ ಮಿಕ್ಸ್ ಮಾಡಿಬಿಡೋದು ನೋಡಿರಿ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೋಡಿರಿ. ನೋಡಿರಿ ಈಗ ಚೆಂದಾಗಿ ಮಿಕ್ಸ್ ಆಗೈತ್ರಿ. ಇದನ್ನು ಇನ್ನೊಂದು ಸ್ವಲ್ಪ ಬಿಸಿ ಆಗ್ಬೇಕಂತೇಳಿ ನಾ ಹಾಗೆ ತಿರುವಾಡಕತ್ತೀನಿ ನೋಡಿರಿ. ಇವಾಗ ಹೆಲ್ದಿಯಾಗಿರುವಂಥ ಚಟ್ಪಟ್ ಅವಲಕ್ಕಿ ರೆಡಿ ಆಗೈತೆ ನೋಡಿರಿ.